ರಾಜ್ಯದ ಸಂವಿಧಾನಬದ್ಧವಾದಂಥ ಅಧಿಕಾರದಲ್ಲಿರುವಂಥ ರಾಜಕಾರಣಿಗಳ ಬೇಜವಾಬ್ದಾರಿತನ, ರಾಜ್ಯದ ಭಾಷೆ, ನೆಲ, ಜಲ, ಕನ್ನಡಿಗರ ಬದುಕಿನ ಬಗ್ಗೆ ಇಲ್ಲದ ಅವರಿಗೆ ಕಾಳಜಿ, ಇದನ್ನೆಲ್ಲ ನೋಡಿದಾಗ ಯಾವ ಪಕ್ಷ ಸರ್ಕಾರದಿಂದ, ಯಾವ ಪಕ್ಷಗಳಿಂದ, ಯಾವುದೇ ರಾಜಕಾರಣಿಗಳಿಂದ ಈ ನಾಡಿನ ಜನರಿಗೆ ನ್ಯಾಯ ಸಿಗುತ್ತಾ ಅನ್ನುವ ಅನುಮಾನಗಳು ಇವತ್ತು ವ್ಯಕ್ತವಾಗ್ತಾ ಇದೆ. ಎಲ್ಲರೂ ಮಾತಾಡ್ತಾ ಇದ್ದಾರೆ ಅದರ ಬಗ್ಗೆ. ಪವಿತ್ರವಾದ ವಿಧಾನಸಭೆಯಲ್ಲಿ, ಪವಿತ್ರವಾದ ವಿಧಾನ ಪರಿಷತ್ನಲ್ಲಿ ರಾಜ್ಯದ ಆಗು ಹೋಗುಗಳನ್ನು ಮಾತಾಡಬೇಕಾದಂಥ ಪ್ರತಿನಿಧಿಗಳು ಇವತ್ತು ಯಾವುದೋ ಹನಿ ಟ್ರಾಪ್ಗಳ ಬಗ್ಗೆ ಮಾತಾಡೋದು, ಇನ್ಯಾವುದೋ ಕೆಲಸಕ್ಕೆ ಬಾರದ ವಿಚಾರಗಳಲ್ಲಿ ಚರ್ಚೆ ಮಾಡುವಂಥದ್ದು, ಕೋಟ್ಯಾಂತರ ರೂಪಾಯಿ ಅಧಿವೇಶನಕ್ಕಾಗಿ ಖರ್ಚು ಮಾಡಿ, ನೂರಾರು ಕೋಟಿ ಖರ್ಚು ಮಾಡಿ ದ್ವಂದ್ವ ವ್ಯರ್ಥವನ್ನು ಮಾಡುವ ಮುಖಾಂತರ ಆಡಳಿತ ಪಕ್ಷ ಹೇಗೆ ಅಧಿವೇಶನದಲ್ಲಿ ಬಿಲ್ ಪಾಸ್ ಮಾಡ್ಕೋಬೇಕು ಅನ್ನುವ ಅವರ ಕಾಳಜಿ, ಅದನ್ನಿಟ್ಕೊಂಡು ನಮ್ಮ ಪಕ್ಷವನ್ನು ಎಷ್ಟರ ಮಟ್ಟಿಗೆ ನಾವು ಬೆಳೆಸ್ಕೋಬೇಕು, ಅಧಿಕಾರಕ್ಕೆ ಬರಬೇಕು ಅನ್ನುವ ವಿರೋಧ ಪಕ್ಷದ ಕಾಳಜಿಯ ಮಧ್ಯೆ ಈ ನಾಡಿನ ಜೀವಂತ ಸಮಸ್ಯೆಗಳು ಸಮಾಧಿ ಆಗ್ತಾ ಇದ್ದಾವೆ.